ನಮಸ್ಕಾರ. ಮತ್ತೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಏನಪ್ಪ ಭಾಳ ದಿವಸ ಆಯಿತು ನಮಸ್ಕಾರ ಹೇಳಿ ಅಂತ ಅನ್ಕೋಬೇಡಿ. ನಮಸ್ಕಾರ ಅನ್ನೋದು ಎಷ್ಟು ವಿಶೇಷವಾದದ್ದು ಅಂತಂದರೆ ನನ್ನ ಆತ್ಮಕ್ಕೂ ನಿನ್ನ ಆತ್ಮಕ್ಕೂ ಸಂಬಂಧ ಇದೆ. ನಮಸ್ಕಾರ ಅಂತ ಹೇಳ್ತೀವಿ. ಬೇರೆ ಬೇರೆ ದೇಶಗಳಲ್ಲಿ ಜನ ಹಿಂಗೆ ಮಾತಾಡ್ಸ್ಕೊತಾರೆ. ನಾವು ಬೆಳಗ್ಗೆ ವಾಕಿಂಗ್ ಹೋದಾಗ ಕೆಲವರಿಗೆ ಹಾಯ್ ಅಂತೀವಿ, ಇನ್ನು ಕೆಲವರಿಗೆ ಗುಡ್ ಮಾರ್ನಿಂಗ್ ಅಂತೀವಿ, ನಮ್ಮವರೇ ಆದರೆ ನಮಸ್ಕಾರ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ಕಡೆ ಸುತ್ಕೊಂಡ್ಬಂದಾಗ ಹೆಂಗಿದೆ ಅನ್ನೋದು ನೋಡೋಣ. ಬಂಗಾಳದಲ್ಲಿ ಬಾಂಗ್ಲಾದೇಶ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಮುಂಚೆ ಬಾಂಗ್ಲಾದೇಶು, ಕಲ್ಕತ್ತಾ ಎಲ್ಲ ಕಡೆನೂ ಯಾರಾದ್ರು ಬೆಳಗ್ಗೆ ಒಬ್ರೊಬ್ರು ನೋಡಿಕೊಂಡ್ರೆ ರಾಮ್ ರಾಮ್ ಅಂತ ಹೇಳ್ತಾಯಿದ್ರು. ಆವಾಗ ರಾಮ್ ರಾಮ್ ಅಂತ ಹೇಳ್ತಾಯಿದ್ರು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶ ಮಾತ್ರ ಅಲ್ಲ, ಭಾರತದಲ್ಲಿ ಎಲ್ಲ ರಾಜ್ಯಗಳು ಕೂಡ ರಾಮ್ 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 ಅಂತ ಹೇಳುವಂತಹ ಪರಿಸ್ಥಿತಿಯನ್ನು ಬೇರೆಯವರೆಲ್ಲ ಉಂಟು ಮಾಡ್ತಾ ಇದ್ದಾರೆ. ಖಂಡಿತ ನಾವೆಲ್ಲರೂ ರಾಮ್ ರಾಮ್ ಅಂತ ಹೇಳೋಣ. ಜೊತೆಗೆ ಜರ್ಮನ್ ಅವರು ಹೇಗೆ ಮಾತಾಡ್ತಾರೆ, ಜರ್ಮನ್ ಅವರು ಬೆಳಗ್ಗೆ ನೋಡಿಕೊಂಡ್ರೆ ಒಬ್ರೊಬ್ರು ಹೇಗೆ ಮಾತಾಡ್ಕೊತಾರೆ ಅಂತಂದರೆ, ನಿಮ್ಮ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ವಾಟ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾರಾದ್ರು ಸಿಲುಕ್ಮೂತಿ ಅವ್ರನ್ನ ಬೆಳಗ್ಗೆ ಹೋಗಿ ವಾಟ್ ಯು ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಅಂದರೆ ನಮ್ಮ ಮೇಲೆ ಕಚ್ಚಕ್ಕೆ ಬಂದುಬಿಡ್ತಾರೆ ನಾವು. ಆದರೆ ಅವರ ಭಾಷೆಯಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೇಳ್ತಾರೆ. ನಂತರ ಫ್ರೆಂಚ್ ಅವರು ನಿಮ್ಮನ್ನು ಹೇಗೆ ನೀವು ಹೊತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಹೌ ಯು ಕ್ಯಾರಿ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೂಡ ನಾವು ನಮ್ಮೂರಲ್ಲಿ ಬಹಳ ಜನ ಗಂಡಸರಾಗಲಿ ಹೆಂಗಸರಾಗಲಿ ವ್ಯಾಯಾಮ ಇಲ್ಲದೆ ದಪ್ಪಗೆ ಆಗ್ಬಿಟ್ಟಿರ್ತಾರೆ. ಬೆಳಿಗ್ಗೆ ನೋಡಿದಾಗ ಅವ್ರನ್ನ ಫ್ರೆಂಚಲ್ಲಿ ಕೇಳ್ದಂಗೆ ಹೌ ಡು ಯು ಕ್ಯಾರಿ ಯುವರ್ ಸೆಲ್ಫ್, ನಿಮ್ಮನ್ನು ಹೆಂಗೆ ಹೊತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನಾವು ಕೇಳ್ಬೋದು. ಒಂದು ವೇಳೆ ಅವ್ರಿಗೆ ಏನಾದ್ರು ಕೋಪ ಬಂದ್ಬಿಟ್ರೆ ನಾವು ಓಡೋಗ್ಬಿಡ್ಬೋದು, ಯಾಕಂದರೆ ಅವ್ರ ಕೈಯಲ್ಲಿ ಅಟ್ಟಿಸ್ಕೊಂಬರೋಕ್ಕಾಗಲ್ಲ. ಅಂದರೆ ತಮಾಷೆಗೆ ಇದನ್ನು ಹೇಳ್ತಾ ಇದ್ದೀನಿ, ಆದರೂ ಕೂಡ ಪ್ರತಿಯೊಂದು ದೇಶದಲ್ಲೂ ಯಾವ ರೀತಿ ಒಬ್ಬರೊಬ್ಬರನ್ನ ಗ್ರೀಟ್ ಮಾಡ್ಕೋತಾರೆ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಪರ್ಷಿಯನ್ ಕಂಟ್ರೀಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿನ್ನ ನೆರಳು ಯಾವತ್ತಿಗೂ ಕಮ್ಮಿ ಆಗದೆ ಇರಲಿ, ನೀನು ನಡೀತಾ ಇರ್ಬೇಕಾದ್ರೆ ನಿನ್ನ ನೆರಳು ಅಂದರೆ ನೀನು ಹೆಚ್ಚು ದಪ್ಪನ ಆಗೋದು ಬೇಡ, ಕಮ್ಮಿನ ಆಗೋದು ಬೇಡ, ಯಾವತ್ತೂ ನೀನು ಕಡಿಮೆ ಆಗದೆ ಇರ್ತಕ್ಕಂಥ ನೆರಳಿರಲಿ ಅಂತ ಹೇಳ್ತಾರೆ. ಚೈನಾದಲ್ಲಿ ನಿನ್ನ ಹೊಟ್ಟೆ ಹೇಗಿದೆ, ಹೌ ಇಸ್ ಯುವರ್ ಸ್ಟಮಕ್, ಯು ಹ್ಯಾಡ್ ಯುವರ್ ಫುಡ್ ಅಂತ ಕೇಳ್ತಾರೆ. ನಮ್ಮಲ್ಲಿ ನಾವು ಹೊಟ್ಟೆ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಥರ ಹೇಳ್ಕೊತೀವಿ, ಆದರೆ ಅವ್ರು ಬೆಳಗ್ಗೆ ಹೊಟ್ಟೆ ಹೇಗಿದೆ ಅಂತ ಕೇಳ್ಕೊತಾರೆ. ರಷ್ಯಾನಲ್ಲಿ ನೀವು ಚೆನ್ನಾಗಿ ಬದುಕಿದ್ದೀರಾ, ಜೀವಂತವಾಗಿದ್ದೀರಾ ಅಂತ ಕೇಳ್ತಾರೆ. ಜೀವಂತವಾಗಿದ್ದೀರಾ ಅಂದರೆ ಏನು ತಪ್ಪರ್ಥ ಆಗುತ್ತಲ್ವ. ಆದರೆ ಅಲ್ಲಿ ಸೈಬೀರಿಯನ್ ಮೌಂಟೇನ್ಸು ಬಹಳ ಚಳಿ ಅಲ್ಲ, ಅದಕ್ಕೆ ಅವ್ರು ಹೇಗೆ ಬದುಕಿದ್ದೀರಾ ಅಂತ ಕೇಳ್ತಾರೆ. ಅಂದರೆ ಬೆಳಗ್ಗೆ ಅವರು ಒಬ್ಬರನ್ನ ನೋಡಿದ್ರೆ ಬದುಕಿದ್ದಾರೆ ಅಂತ ಸಂತೋಷ ಪಡ್ತಾರೆ. ಈಜಿಪ್ಟಲ್ಲಿ ನೀವು ಇವತ್ತು ಎಷ್ಟು ಬೆವರನ್ನು ಸುರಿಸಿದಿರಿ ಅಂತ ಕೇಳ್ತಾರೆ. ಹೌ ಮಚ್ ಯು ಸ್ವೆಟೆಡ್ ಅಂತ ಕೇಳ್ತಾರೆ. ಅಂದರೆ ಬಹಳ ಬಿಸಿಲಿರ್ತಕ್ಕಂಥ ಪ್ರದೇಶ, ಅಲ್ಲಿ ಎಷ್ಟು ನಿಮಗೆ ಬೆವರು ಬಂತು ಅಂತ ಕೇಳ್ತಾರೆ. ಅಂದರೆ ದುಡಿಮೆ ಬಹಳ ಮುಖ್ಯ ಅಲ್ವಾ, ಆ ರೀತಿ ಅವ್ರು ಕೇಳ್ತಾರೆ. ಬ್ರಿಟಿಷಲ್ಲಿ ಗುಡ್ ಮಾರ್ನಿಂಗ್, ಹೌ ಡು ಯು ಡು ಅಂತ ಕೇಳ್ತಾರೆ. ನೀವೇನು ಕೆಲಸ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ನಮ್ಮ ಭಾರತದಲ್ಲಿ ಎರಡು ಕೈಯನ್ನು ಮುಗಿದು ನಾವು ನಮಸ್ಕಾರ ಅಂತ ಹೇಳ್ತೀವಿ. ನಮಸ್ಕಾರ ಹೇಳಿದ್ರೂ ಕೂಡ ಎಷ್ಟು ವಿಧ ಇದೆ ನೋಡಿ. ನಾವು ಎದೆ ಮುಂದೆ ನಮಸ್ಕಾರ, ಅಂದರೆ ರಿಸೆಪ್ಷನಲ್ಲಿ ಭಾಳ ಮನೆಗಳಲ್ಲಿ ನೀವು ಮದುವೆಗಳಿಗೆ ಹೋದಾಗ ಎದೆ ಮುಂದೆ ಇಟ್ಕೊಂಡು ನಮಸ್ಕಾರ ಅಂತಾರೆ. ಅಂದರೆ ಅಪರಿಚಿತರು ಯಾರಾದ್ದರೆ ಎದೆ ಮುಂದೆ ಇಟ್ಕೊಂಡು ನಮಸ್ಕಾರ ಅಂತ ಹೇಳ್ತಾರೆ. ಹೊಸ ಪರಿಚಯ ಆದರೆ ನಮಸ್ಕಾರ ಅಂತಾರೆ. ಸ್ವಲ್ಪ ಪರಿಚಯ ಇರೋರು ಗುರ್ತಿರೋರಾದರೆ ಸಾರ್ ನಮಸ್ಕಾರ ಅಂತಾರೆ. ಭಾಳ ಬೇಕಾದ್ರೆ ಸಾರ್ ನಮಸ್ಕಾರ, ಬನ್ನಿ ಸರ್ ಅಂತಾರೆ. ನಾನು ನಿಮ್ಗೆಲ್ಲರಿಗೂ ಕೂಡ ಇವತ್ತು ಸಾರ್ ಬನ್ನಿ ಸರ್ ಅಂತ ಹೇಳ್ತೀನಿ. ಯಾಕಂದರೆ ನೀವೆಲ್ಲ ನನಗೆ ಬಹಳ ಪರಿಚಯವಾದವರು. ರಾಮ್ ರಾಮ್ ಅಂತ ಹೇಳಿ ಸಂತೋಷವಾಗಿರಿ. ನಮಸ್ಕಾರ.